ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಫಸ್ಟ್ ಆಫ್ ಆಲ್ ದಯವಿಟ್ಟು ನನ್ನ ಕ್ಷಮಿಸಿ, ನಾನು ನಿನ್ನೆ ಬರೋಕ್ಕಾಗಲಿಲ್ಲ. ಸೊ ಹಾಗಾಗಿ ನಾನು ಇವತ್ತು ಬಂದೆ. ನೆನ್ನೆ ಸ್ವಲ್ಪ ಕೆಲಸ ಇತ್ತು. ಓಕೆ, ಸಾರಿ. ಸೊ ಇವತ್ತು ನಾನು ಒಂದು ಇಂಟ್ರೆಸ್ಟಿಂಗ್, ಓಕೆ, ನಾನು ಇದನ್ನು ಯಾವತ್ತೂ ಟ್ರೈ ಮಾಡಿಲ್ಲ. ಟ್ರೈ ಅಲ್ಲ, ಕರೆಕ್ಟ್, ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಇವತ್ತು ನಿಮ್ಮ ಹಿಂದಿನ ಜನ್ಮದ್ದು ಹೇಗೆ ನಿಮ್ಗೆ ಇವಾಗ, ಓಕೆ, ಈ ಜನ್ಮದಲ್ಲಿ ನಿಮ್ಗೆ ಹೆಂಗೆ ಎಫೆಕ್ಟ್ ಆಗ್ತಾಯಿದೆ ಅದನ್ನು ನಾನು ನೋಡಿಬಿಟ್ಟು ನಿಮ್ಗೆ ಹೇಳ್ತೀನಿ. ಓಕೆ, ಮೊದಲನೇದಾಗಿ ನನಗೆ ಫಸ್ಟು ನಾನು ನಿಮಗೆ ಒಂದು ಹೇಳಬೇಕು. ಏನಂದರೆ, ನಾನು ನಿಮ್ಮ ರೀಡಿಂಗ್ ಮಾಡಬೇಕಾದಾಗ ನಾನು ಕೂತಾಗ ಇದೊಂದು ಸಿಂಬಲ್ ಬಂತು. ಓಕೆ, ಇದನ್ನು ನೀವು ಹೆಲ್ಪ್ ಇದು ನಿಮ್ಗೆ ಹೆಲ್ಪ್ ಆಗುವುದು ಅಂತ ಬಂತು ಈ ಜನ್ಮದಲ್ಲಿ. ಓಕೆ, ಇದನ್ನು ಬರೆಯೋದು ಹೆಂಗೆ ಅಂತಂದರೆ, ಸ್ಪೆಷಲಿ ನೀವು ಇದನ್ನು ಡ್ರಾ ಮಾಡಿ ಬೇಕಿದೆ ವಾಟರ್ ಬಾಟಲ್ ಮೇಲೆ ಅಂಟಿಸ್ಬಿಟ್ಟು ಕೂಡ ಆ ನೀರು ಕುಡಿಬೋದು. ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಇದನ್ನು ಡ್ರಾ ಮಾಡೋದು ಹೆಂಗೆ ಗೊತ್ತಾ? ಫಸ್ಟು ಒಂದು ಸರ್ಕಲ್ ಬರೀಬೇಕು, ನಂತರ ಹಂಗೆ ಸ್ಟ್ರೈಟ್ ಲೈನ್ ಬರಬೇಕು, ಆಮೇಲೆ ಒಂದು ಟ್ರಯಾಂಗಲ್. ಓಕೆ, ನೆನಪಿಟ್ಕೊಳ್ಳಿ, ಇಷ್ಟು ಗ್ಯಾಪ್ ಇರಬೇಕು. ನಾನು ಫಸ್ಟ್ ತಪ್ಪು ಮಾಡಿಬಿಟ್ರೆ, ಆ ಥರ ಗ್ಯಾಪ್ ಇರಬೇಕು ಅಂತ ಹೇಳಿದ್ರು. ಆ್ಯಕ್ಚುಲಿ ಧ್ಯಾನ ಮಾಡಬೇಕಾದಾಗ ನಾನು ಬರೆಯೋದ್ರಲ್ಲಿ ತಪ್ಪು ಮಾಡಿಬಿಟ್ಟೆ. ಆಮೇಲೆ ತಿರ್ಗಾ ಧ್ಯಾನದಲ್ಲಿ ಹೇಳಿದ್ರು ಇಲ್ಲಿ ಗ್ಯಾಪ್ ಇರಬೇಕು ಅಂತ. ಹಾಗಾಗಿ ಪುನಃ ನಾನು ಬರೆದಿದ್ದೀನಿ. ಓಕೆ, ಸೊ ನೀವು ಹಾಗೆ ಬರಿಬೇಕು. ಈ ಥರ ಪುನಃ ತೋರಿಸ್ತೇನೆ ನಾನು ನಿಮಗೆ. ಫಸ್ಟು ಒಂದು ಸರ್ಕಲ್ ಅಥವಾ ಒಂದು 0 ಬರೆದು ಆ ಜಾಯಿಂಟಿಂದ ಕೆಳಗಡೆ ಹಂಗೇ ಬನ್ನಿ. ಓಕೆ, ಆಮೇಲೆ ಒಂದು ಟ್ರಯಾಂಗಲ್ ಥರ ಬರೀರಿ. ಗ್ಯಾಪ್ ಇರಬೇಕು, ಜ್ಞಾಪಕ ಇಟ್ಕೊಳ್ಳಿ. ಓಕೆ, ಇದನ್ನು ನೀವು ಹಿಂಗೆ ಬರೆದು ಬರೀ ಇಷ್ಟಕ್ಕೆ ಮಾತ್ರ ಎಕ್ಸಾಂಪಲ್ ತೋರಿಸ್ತೀನಿ. ಇಷ್ಟಕ್ಕೆ ಮಾತ್ರ ಅಂತ ಕಟ್ ಮಾಡಿ ಕುಡಿಯೋ ನೀರು ಬಾಟ್ಲ್ ಮೇಲೆ ನೀವು ಅಂಟಿಸಿದ್ರೆ, ಅಥವಾ ಫಿಲ್ಟರ್ ಅಥವಾ ಕುಡಿಯೋ ಲೋಟ ನಿಮ್ಮದು ಅಂತ, ನನಗೆ ನನ್ನೊಂದು ಫೇವ್ರೆಟ್ ತಟ್ಟೆ, ನನ್ನ ಫೇವ್ರೆಟ್ ಲೋಟ ಅಂತ ನನಗಿದೆ. ಸೊ ನಿಮ್ಗೆ ಆ ಥರ ಫೇವ್ರೆಟ್ ನೀರು ಕುಡಿಯೋದು ಸ್ಪೆಷಲಿ, ಓಕೆ, ನೀರು ಕುಡಿಯೋದು ಸ್ಪೆಷಲಿ ನಿಮಗೆ ಆದರೆ ಈ ಥರ ಡ್ರಾಯಿಂಗ್ ಮಾಡಿ ಅದ್ರ ಮೇಲೆ ಅಂಟಿಸಿ. ಅದು ಈ ಜನ್ಮಕ್ಕೆ ನಿಮಗೆ ತುಂಬ ನಾನು ಕೇಳಿದೆ ಇದ್ರದ್ದು ಏನು ಅರ್ಥ ಅಂತ. ನಂಗೆ ಅದರಿಂದ ಅವ್ರು ಹೇಳೋದು ಇದು ಹೆಲ್ಪ್ ಆಗುತ್ತೆ ನಿಮಗೆ ಅಂತ. ತುಂಬ ಹೆಲ್ಪ್ ಆಗುತ್ತೆ. ದಯವಿಟ್ಟು ನಾವು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಓಕೆ, ಇದು ಡೌನ್ಲೋಡ್ ಮಾಡಿರೋದು ನಾನು ನಿಮಗೆ ಅಂತ, ಆಯಿತಾ? ಇದನ್ನು ನೀವು ತಗೊಳ್ಳಿ. ಓಕೆ, ಬೇಕಿದ್ರೆ ಫೋಟೋ ಹಿಡ್ಕೊಳ್ಳಿ. ಪುನಃ ಬೇಕಿದ್ರೆ ಬರೆದು ತೋರಿಸ್ತೀನಿ. ನೀವು ಬೇಕಿದ್ರೆ ವಿಡಿಯೋನ ಅಪ್ಲೋಡ್ ಮಾಡಿದ್ಮೇಲೆ ನೀವು ರಿವೈಂಡ್ ಮಾಡಿ ಕೂಡ ನೋಡ್ಬೋದು. ಓಕೆ, ಈ ಥರ ಬರೀಬೋದು. ನೆನ್ಪಿಟ್ಕೊಳ್ಳಿ, ಗ್ಯಾಪ್ ಇರಬೇಕು ಇಲ್ಲಿ. ಓಕೆ, ಸರಿ, ಥ್ಯಾಂಕ್ ಯು. ಸೊ ಬನ್ನಿ, ಹಾಗಿದೆ ನಿಮ್ಮ ಪುನರ್ಜನ್ಮ ಏನು ಇತ್ತು, ಹೆಂಗಿತ್ತು, ಯಾವ ಜನ್ಮ ನಿಮ್ಗೆ ಇವಾಗಿನ ಜೀವನದಲ್ಲಿ ಸ್ವಲ್ಪ ಬೇಜಾರು ಮಾಡ್ತಿದೆ ಅಥವಾ ಸುಖ ಶಾಂತಿ ಬಂದರೆ ಹೆಂಗಿದ್ರಿ ಇವಾಗ ಎಲ್ಲ ನೋಡೋಣ ಬನ್ನಿ. ಥ್ಯಾಂಕ್ ಯು. ಚೆನ್ನಾಗಿದೆ, ಚೆನ್ನಾಗಿತ್ತು, ಏನೋ ಒಂದು ಒಟ್ಟಿನಲ್ಲಿ ಒಳ್ಳೆಯದು. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೊ ಮಚ್. ನನಗೆ ಒಂದೇ ಕಾರ್ಡ್ ಬೇಕು, ಹಿಂದಿನ ಜನ್ಮದ ಬಗ್ಗೆ. ಓಕೆ, ನಾನು ಜಾಸ್ತಿ ಎಂಪ್ರೆಸ್, ನಾನು ಹೇಳಿಲ್ವ ನೀವು ಚೆನ್ನಾಗಿದ್ರಿ ಅಂತ, ಚೆನ್ನಾಗಿತ್ತು ಅಂತ. ಅದೇ ಕಾರ್ಡ್. ನೀವು ಹಿಂದಿನ ಜನ್ಮದಲ್ಲಿ ತುಂಬ ಚೆನ್ನಾಗಿದ್ರಿ. ಓಕೆ, ತುಂಬ ಚೆನ್ನಾಗಿದ್ರಿ, ನಿಮ್ಮ ಆರೋಗ್ಯ ಚೆನ್ನಾಗಿತ್ತು. ಆಮೇಲೆ ನೀವು ತುಂಬ ದುಡ್ಡು, ಅಂದರೆ ಒಂದು ಮಹಾರಾಣಿ ಥರ ನೀವು ಇವಾಗ ಹುಡುಗ ಆಗಿದ್ರು ಕೂಡ ನಿಮ್ಮ ಹಿಂದಿನ ಜನ್ಮದಲ್ಲಿ ಹಿಂದಿನ ಜನ್ಮ ಅಂದರೆ ಇವಾಗ ನಾವು ಹುಟ್ತೀವಲ್ಲ, ಈ ಜನ್ಮ ನಾವು ತೊಗೊಂಡಿದ್ದೀವಲ್ಲ, ಇದ್ರದ್ದು ಹಿಂದದ್ದೇ ಅಂತಲ್ಲ. ಹಿಂದಿನ ಜನ್ಮ ಅಂದರೆ 100 ವರ್ಷದಿಂದ, 6 ವರ್ಷದಿಂದ, 5 ವರ್ಷದಿಂದ ಹಂಗೂ ಆಗಿರ್ಬೋದು. ಓಕೆ, ಅಥವಾ 500 ವರ್ಷದಿಂದ, 1000 ವರ್ಷದಿಂದ, ಆ ಥರನೂ ಆಗಿರ್ಬೋದು. ಓಕೆ, ಯಾವುದೋ ಒಂದು ಜನ್ಮದ್ದು ಎಫೆಕ್ಟು ನಿಮಗೆ ಈ ಜನ್ಮದಲ್ಲಿ ಈ ಥರ ತೋರಿಸ್ತಾ ಇದೆ. ಓಕೆ, ಸರಿ. ನಿಮಗೆ ಮಕ್ಕಳು ಆಗೋದ್ರಲ್ಲಿ ಅಥವಾ ಮಕ್ಕಳು ಸ್ವಲ್ಪ ತೊಂದರೆ ಕೊಡ್ತಾಯಿದ್ರೆ ಇಟ್ಸ್ ಹಿಂದಿನ ಜನ್ಮ, ಇದ್ರದ್ದು ಒಂದು ನೆಗೆಟಿವ್ ಎಫೆಕ್ಟು ಅಂತ. ತಪ್ಪೇನು ಮಾಡಿದ್ರಿ ಅಂತ ಕೂಡ ನಾನು ಹೇಳ್ತೀನಿ. ಓಕೆನಾ? ಆಮೇಲೆ ತುಂಬ ಚೆನ್ನಾಗಿ ರಾಣಿ ಥರ ಇದ್ರಿ ನೀವು. ಒಂಥರ ನನ್ನ ತೋರಿಸ್ತಾ ಇದ್ರೆ ನಿಮ್ಮನ್ನು ಕೇಳ್ಕೊಂಡು ತುಂಬ ಜನ ಬರ್ತಾಯಿದ್ರು ನಿಮ್ಮಿಂದ ಉತ್ತರ ತಗೊಳ್ಳೋಕ್ಕೆ ಅಂತ. ವಾವ್, ಅಂದರೆ ನಿಮಗೆ ಒಂದು ಆ ಪವರ್ ಇತ್ತು.
ಕಾಣಿಸದೇ ಇರೋಂತಹ ಒಂದು ಶಕ್ತಿಯಿಂದ ನೀವು ಉತ್ತರ ತಗೊಂಡು ಜನಕ್ಕೆ ಹೆಲ್ಪ್ ಮಾಡುವಂಥ ಒಂದು ಪವರ್ ಇತ್ತು. ಸೊ ತುಂಬ ಚೆನ್ನಾಗಿ ದುಡ್ಡಿತ್ತು ನಿಮಗೆ ಜನ್ಮದಲ್ಲೂ. ತುಂಬ ಒಳ್ಳೆ ಲೇಡಿ, ಒಂದು ಹೆಂಗಸಾಗಿದ್ದರೆ ನೀವು ನಿಮ್ಮ ಜನ್ಮದಲ್ಲಿ. ಆಮೇಲೆ ನೀವು ತುಂಬ ಸ್ಪಿರಿಚುವಲ್ ಆಗಿದ್ರಿ. ಬಟ್ ಆ್ಯಸ್ ಅಬೌವ್ ಸೋ ಬಿಲೋ, ಅಂದರೆ ನಾನೇನು ತೋರಿಸ್ತೀನೋ, ನಾನೇನು ಅವ್ರಿಗೆ ಕೆಟ್ಟದ್ದು ಒಳ್ಳೇದು ಈ ಫಾರ್ಮುಲಾ ನೀವೆಲ್ಲೋ ಯೂಸ್ ಮಾಡಿಲ್ಲ ಹಿಂದಿನ ಜನ್ಮದಲ್ಲಿ. ಈ ಫಾರ್ಮುಲಾ ಯೂಸ್ ಮಾಡಿಲ್ಲ ನೀವು. ದುಡ್ಡು ಆಸೆ ಜಾಸ್ತಿಗೆ ಅಂತಲೂ ಏನೋ ಕೋಪ ಮಾಡ್ಕೊಬೇಡಿ ಆಯಿತಾ. ಬಟ್ ಬರ್ತಿರೋ ಮೆಸೇಜ್ ನಿಮಗೆ ದುಡ್ಡು ಬಂತು, ಅದರದ್ದೇ ಆಸೆ ಬರ್ತಾ ನಿಮಗೆ ನಾನು ಹೆಂಗೆ ಇರ್ತೀನೋ ಅದೇ ಥರ ನಾನು ಏನು ಕೊಡ್ತೀನೋ ಅದೇ ಸಿಗುತ್ತೆ. ಅದನ್ನೆಲ್ಲೋ ಮರ್ತೋಗ್ಬಿಟ್ರೆ ನೀವು. ಅದು ರಿಯಲಿ ಪ್ರಾಮಿಸ್. ಯಾಕಂದರೆ ಹಾರ್ವೆಸ್ಟ್ ಇದು ಫಲ ಕೂಡ ಇದೆ. ಸೊ ನೀವು ಇದನ್ನು ಫಾಲೋ ಮಾಡಿಲ್ಲ. ನಾನು ಏನು ಕೊಡ್ತೀನೋ ಅದೇ ನನಗೆ ಸಿಗುತ್ತೆ. ನಾನು ಇನ್ನೊಬ್ರಿಗೆ ಬೇಜಾರು ಮಾಡಿದ್ರೆ ನಾಳೆ ನನಗೆ ಯಾರೋ ಬೇಜಾರು ಮಾಡ್ತಾರೆ. ನಾನು ಇವತ್ತು ಯಾರಿಗೋ ಖುಷಿ ಕೊಟ್ಟರೆ ನಾಳೆ ನನಗೆ ಯಾರೋ ಖುಷಿ ಕೊಡ್ತಾರೆ. ಆ ಪಾಲಿಸಿ ಇದೆಯಲ್ಲ, ಆ ಫಾರ್ಮುಲಾ ನೀವು ಅದನ್ನು ಅಪ್ಲೈ ಮಾಡಿಲ್ಲ. ಹೋಗ್ತಾ ನೀವೆಲ್ಲೋ ಸ್ವಲ್ಪ ದುಡ್ಡಿನ ಆಸೆಗೋಸ್ಕರನಾಗಲಿ, ಅಥವಾ ನಿಮ್ಗೆ ಒಂದು ಸ್ಥಾನಮಾನ ಇತ್ತು, ಒಂದು ಪೊಸಿಷನ್ ಇತ್ತು ನಿಮಗೆ ಸಮಾಜದಲ್ಲಿ ಅಂತ ಆಗಲಿ, ಒಂದು ಸ್ವಲ್ಪ ನೀವು ಈ ಫಾರ್ಮುಲಾನ ಯೂಸ್ ಮಾಡೋದ್ರಿಂದ ಒಂಚೂರು ಡಿಸ್ಕನೆಕ್ಟ್ ಆಗೋಗ್ಬಿಟ್ರಿ. ಓಕೆ, ಬಟ್ ತುಂಬ ಚೆನ್ನಾಗಿದ್ರೆ ನೀವು. ಇದು ಯಾವ ಜನ್ಮ, ತುಂಬ ಹಳೆಯ ಜನ್ಮ ಇರುತ್ತೆ ನಿಮ್ಮದು. ಕಡಿಮೆ ಅಂದ್ರೂ ಒಂದು 100 ಅಂತ ತೋರಿಸಿದ್ರು, ಒಂದು 100 ಜನ್ಮ ಹಿಂದೆ. ಅಂದರೆ ಇದು 100ನೇ ಜನ್ಮದ್ದು ಎಫೆಕ್ಟು ನಿಮ್ಗೆ ಇವಾಗ ಏನಾದರೂ ತೋರಿಸ್ತಾ ಇದ್ದಾರೆ. ಅದನ್ನು ನಾನು ಕಾರ್ಡ್ನಲ್ಲಿ ಕಾರ್ಡು ಅದನ್ನು ನಾನು ನಿಮ್ಮ ಕಾರ್ಡಲ್ಲಿ ಹೇಳ್ತೀನಿ. ಇದು ನಿಮ್ಮ 100ನೇ ಜನ್ಮ ಹಿಂದೆಯಿಂದ 100ನೇ ಜನ್ಮದ ಎಫೆಕ್ಟು ನಿಮಗೆ ಈ ಜನ್ರಲ್ಲಿ ತೋರಿಸ್ತಾ ಇದೆ. ಓಕೆ, ಆ್ಯಂಡ್ ಇದು ಮಕ್ಕಳು ಮೂಲಕ ಕೂಡ ಏನೋ ಒಂದು ತೋರಿಸ್ತಿದೆ. ಮಗು ಆಗೋದ್ರಲ್ಲಿ ತೊಂದರೆ ಆಗೋದು, ಅಥವಾ ಮಕ್ಕಳು ಓದ್ತಾ ಇಲ್ಲ, ರಗಳೆ ಮಾಡ್ತಾರೆ ಮನೆಯಲ್ಲಿ, ಕೆಟ್ಟ ಅಭ್ಯಾಸಗಳಿದೆ, ಸರಿಯಾಗಿ ಸ್ಕೂಲ್ ಕಾಲೇಜ್ಗೆ ಹೋಗಲ್ಲ, ಓದಲ್ಲ, ಫೇಲ್ ಆಗ್ತಾರೆ, ಆ ಥರ ಒಂದು ಎಫೆಕ್ಟ್ ಆಗ್ತಾಯಿದ್ರೆ ನಿಮಗೆ ಮನೆಯಲ್ಲಿ, ನಿಮಗಾಗಲಿ ಅಥವಾ ನಿಮ್ಮ ಅಕ್ಕನ ಮಗ ಅಂತ ಬಂತು, ಅವ್ರು ಯಾರಾದರೂ ಆಗಿ ಒಟ್ಟಿನ ಒಬ್ಬರು ಮಕ್ಕಳಿಂದ ನಿಮ್ಗೆ ಸ್ವಲ್ಪ ನೆಮ್ಮದಿ ಅನ್ನೋದಿಲ್ಲ. ಓಕೆ, ಅದು ಬಿಟ್ಟರೆ ನೀವು ಈ ಥರ ಒಂದು ದೊಡ್ಡ ಸ್ಥಾನದಲ್ಲಿದ್ದಿರಿ. ನಿಮಗೆ ಬೇರೆಯವ್ರದ್ದು ಆರೋಗ್ಯ ಚಿಕಿತ್ಸೆ ಕೂಡ ನೀವು ಮಾಡ್ತಾಯಿದ್ರಿ ಆಯಿತಾ. ಇನ್ನೊಬ್ರದ್ದು ಆರೋಗ್ಯದ ಚಿಕಿತ್ಸೆ ಕೂಡ ನೀವು ಮಾಡ್ತಾಯಿದ್ರಿ. ಸೊ ಜನ ನಿಮಗೆ ಗೋಲ್ಡ್ ಕಾಯಿನ್ ಕೊಡೋರು ಫೀಸ್ ಅಂತ. ಎಷ್ಟು ಒಳ್ಳೆಯದು. ಆದರೂ ಒಂದು ಸ್ವಲ್ಪ ನೀವು ತುಂಬ ಗೋಲ್ಡ್ ಕಾಯಿನ್ ನೋಡಿ ಸನ್ಮಾನಗಳಾಗೋದು ನೋಡಿ, ತುಂಬ ನೋಡಿ ಸ್ವಲ್ಪ ಡೈವರ್ಟ್ ಆಗಿಬಿಟ್ರಿ. ಸೊ ನಿಮ್ಗೆ ಆಸೆ ಜಾಸ್ತಿ ಬಂದುಬಿಡ್ತು, ಆದರೆ ಆಧ್ಯಾತ್ಮ ಕಡೆ ಸ್ವಲ್ಪ ಕಮ್ಮಿ ಆಗಿ ಹೋಗ್ಬಿಟ್ರಿ. ಅದು ಇವಾಗ ಕೆಲವ್ರಿಗೆ ಆರೋಗ್ಯದಲ್ಲಿ ಇಶ್ಯೂ ಆಗ್ತಾಯಿದೆ, ಆರೋಗ್ಯದಲ್ಲಿ ಏರುಪೇರು ಆಗೋದು ಜಾಸ್ತಿ ಆಗ್ತಾಯಿದೆ. ಇನ್ನೊಂದು ಮಗು ಆ್ಯಂಡ್ ಅಥವಾ ಮಕ್ಕಳ ಮೂಲಕ ಕಷ್ಟ ನೋಡೋದು ಸ್ವಲ್ಪ ಇವಾಗ ನಿಮ್ಗೆ ಬರ್ತಿದೆ. ಓಕೆ, ಎಸ್, ದುಡ್ಡು ಕಾಸು ಕೂಡ ಖರ್ಚು ಒಂದು ಸ್ವಲ್ಪ ಇದೆ, ಅಂದರೆ ಸಮಸ್ಯೆ ಕೂಡ ಇದೆ. ದುಡ್ಡು ಖರ್ಚು ಬಗ್ಗೆ ಸ್ವಲ್ಪ ಸಮಸ್ಯೆಗಳಿದೆ. ಕೊಡೋರು ಯಾರೋ ಕೊಡ್ತಾ ಇಲ್ಲ ಅಂತ ಬಂತು. ನೀವು ಕೇಳ್ತೀರ, ಬಟ್ ಯಾರೂ ಇಲ್ಲ ನಿಮ್ಗೆ ಕೊಡೋಕ್ಕೆ ಅಂತಲೂ ಹೇಳಿದ್ರು. ಯಾಕಂದರೆ ಇದರಿಂದ ನನಗೆ ಹೇಳ್ತಾ ಇದ್ದಾರೆ, ನೀವು ಯಾರ ಹತ್ರ ದುಡ್ಡು ಕೇಳ್ತಿರೋ ಅವ್ರು ಆ್ಯಕ್ಚುಲಿ ನಿಮ್ಮ ಹಿಂದಿನ ಜನ್ಮದಲ್ಲಿ ಏನೋ ಒಂದು ಆಗಿದ್ರು ನಿಮಗೆ, ಅವರಿಂದನೂ ನೀವು ಮೋಸ ಮಾಡಿದ್ರಿ, ಅಂದರೆ ದುಡ್ಡು ಇಸ್ಕೊಂಡು ವಾಪಸ್ ಕೊಟ್ಟಿರಲಿಲ್ಲ. ಸೊ ಹಾಗಾಗಿ ನೀವು ಅದೇ ವ್ಯಕ್ತಿ, ನನ್ನ ಫ್ರೆಂಡು, ನಂಗೆ ಚೆನ್ನಾಗಿ ಗೊತ್ತು, ನಂಗೆ ಹೆಲ್ಪ್ ಮಾಡ್ತೇನೆ ಅಂತ ಹೋದರೆ ಅವರು ಒಂದು ಮೋಸ ಮಾಡ್ತಾರೆ ನಿಮಗೆ. ಇಲ್ಲ ಅಂದರೆ ಇದ್ರೂ ಇಲ್ಲ ಅಂತ ಅಂದ್ಬಿಡ್ತಾರೆ, ಇಲ್ಲ ಈಸ್ಕೊಂಡು ನಿಮ್ಮಿಂದ ಮೋಸ ಮಾಡೋದು, ಆ ಥರ ಒಂದಾಗುತ್ತೆ. ಇದು ನಿಮ್ಮ ಹಿಂದಿನ ಜನ್ಮ, ತುಂಬ ಹಳೆಯ ಜನ್ಮ ಮಾತ್ರ. ಓಕೆ, ಬಟ್ ಚೆನ್ನಾಗಿದ್ರಿ. ಒಂಚೂರು ಕೊನೆ ಟೈಮ್ ಅಂದರೆ ನಿಮ್ಮ ಈ ಜನ್ಮ ಮುಗಿಯೋಂಥ ಒಂದು ಏಜ್ ಆಗೋ ಟೈಮ್ನಲ್ಲಿ ನೀವು ಈ ಥರ ಸ್ವಲ್ಪ ಡೈವರ್ಟ್ ಆಗಿಬಿಟ್ರಿ. ಸೊ ನೀವು ಅದೇ ಥಾಟ್ ಇಟ್ಕೊಂಡು ನೀವು ಭೂಮಿ ತಾಯಿಗೆ ಸೇರ್ಕೊಂಬಿಟ್ರಿ. ಸೊ ಅದು ಇವಾಗ ನಿಮ್ಗೆ ಈ ಥರ ಎಫೆಕ್ಟ್ಸ್ ತೋರಿಸ್ತಾ ಇದೆ ಆಯಿತಾ. ಸೊ ಬನ್ನಿ ನೋಡೋಣ, ಇದು ಇನ್ನೂ ಡೀಟೇಲಾಗಿ ನಿಮಗೆ ಹೆಂಗೆ ಇದು ಎಫೆಕ್ಟ್ ಆಗ್ತಿದೆ ಅನ್ನೋದನ್ನು ನೋಡೋಣ. ಈ ಕಡೆ ಬೆಂಕಿ ಕಾಣೋದು ಈ ಕಡೆ ಬೆಳಕು ಕಾಣಿಸೋದು ಎದುರ್ಕೊಂಬಿಡಿ. ನಾನು ಕ್ಯಾಂಡ್ಲ್ ಹಚ್ಚಿದ್ದೇನೆ, ಪುನರ್ಜನ್ಮದ ಬಗ್ಗೆ ಅಲ್ವಾ, ಸೊ ಹಾಗಾಗಿ ಕ್ಯಾಂಡ್ಲ್ ಹಚ್ಚು ಅಂತ ಹೇಳಿದ್ರು. ಸೊ ಕ್ಯಾಂಡ್ಲ್ ಹಚ್ಚಿದ್ದೇನೆ. ಓಕೆ, ಥ್ಯಾಂಕ್ ಯು. ಈಗಿನ ಜನ್ಮದಲ್ಲಿ ಇದು ಹೇಗೆ ಎಫೆಕ್ಟ್ ಆಗ್ತಾಯಿದೆ? ದ ಫೂಲ್ ಆಯಿತು.
ಎರಡನೇ ಕಾರ್ಡ್ಗೆ ಜಾತ್ರೆ ಅಂತ ಬಂತು. ನಿಮ್ಮೂರಲ್ಲಿ ಜಾತ್ರೆ ನಡೀತಿದೆಯಾ, ಅಥವಾ ಜಾತ್ರೆ ನಡೆಯೋ ಟೈಮಲ್ಲಿ ಏನಾದರೂ ನಿಮಗೆ ಕಾಸು ಕಳ್ಕೊಂಡ್ರಾ? ಇನ್ನೊಂದ್ಸತಿ ಮಾಡಿ. ಸರಿ, ದುಡ್ಡೇನಾದರೂ ಪರ್ಸ್ ಕಳೆದೋಯ್ತು ಅಥವಾ ದುಡ್ಡೆಲ್ಲೋ ಕಳ್ತನ ಆಗೋಯ್ತು. ಕ್ವೀನ್ ಆಫ್ ಸೋರ್ಡ್ಸ್ ಆಯಿತು. ಇನ್ನೊಂದು ಕಾರ್ಡ್ ಕೊಡಿ ದಯವಿಟ್ಟು. ಥ್ಯಾಂಕ್ ಯು. ನಿಮಗೂ ಮತ್ತು ಜಾತ್ರೆಗೂ, ನಿಮ್ಮೂರಲ್ಲಾಗೋ ಜಾತ್ರೆ ಏನೋ ಒಂದು ಸಂಬಂಧ ಇದೆ. ದಯವಿಟ್ಟು ಸ್ವಲ್ಪ ಸ್ಟಡಿ ಮಾಡಿ. ಚಿಕ್ಕ ವಯಸ್ಸಿಂದ ನಿಮ್ಮ ತಂದೆ ತಾಯಿ ಕೂಡ ಬರ್ತಿದ್ದಾರೆ ಇದರಲ್ಲಿ. ನಿಮ್ಮ ತಂದೆ ತಾಯಿನ ಅವರು ಚೆನ್ನಾಗಿದ್ದಾರೆ ಅಂದರೆ ದಯವಿಟ್ಟು ಅವ್ರನ್ನ ಕೇಳಿ. ಓಕೆ, ಅವ್ರ ಜಾತ್ರೆ ಟೈಮಲ್ಲಿ ಏನಾದರೂ ದುಡ್ಡು ಕಳ್ಕೊಂಡಿದ್ರಾ, ಅಥವಾ ನೀವೇ ಏನಾದರೂ ಕಳ್ಕೊಂಡಿದ್ದೀರಾ, ಅಥವಾ ನಿಮ್ಮ ಹೆಂಡತಿ. ಇದು ಎಷ್ಟೊಂದು ಕಾರ್ಡ್ಸ್ ಬಂದುಬಿಟ್ಟಿದೆ. ಸರಿ, 3 ತೊಗೊತೀನಿ. ಆಯಿತು. ಮೊದಲನೇದು 2 ಆಫ್ ವಾಂಡ್ಸ್, ಎರಡನೇದು 2 ಆಫ್ ಕಪ್ಸ್. ನಾನು ಹೇಳಿಲ್ಲ ನಿಮ್ಮ ತಂದೆ ತಾಯಿನ ಕೇಳಿ ಅಥವಾ ನಿಮ್ಮ ಹೆಂಡತಿ ಅಥವಾ ನಿಮ್ಮ ಗಂಡನ್ನ ಕೇಳಿ ಅಂತ. ಇದು ಹೆಣ್ಣಿದ್ರಲ್ಲಿದೆ, ಆಯಿತಾ. ಸೊ ಇದು ನೀವು ಹಿಂದಿನ ಜನ್ಮದಲ್ಲೂ, ನೀವು 100ನೇ ಜನ್ಮದಲ್ಲೂ ಕೂಡ ನೀವು ಹೆಣ್ಣೆ ಆಗಿದ್ರಿ ಅಂತ ಅದು ಗ್ಯಾರಂಟಿ ಇಲ್ಲ. ನೀವು ಇವಾಗ ಹೆಣ್ಣಾಗಿದ್ದು ಹುಟ್ಟಿದ್ದೀರ ಈ ಜನ್ಮನಲ್ಲಿ, ಓಕೆ. ಬಟ್ 100ನೇ ಜನ್ಮದಲ್ಲಿ ನೀವು ಈ ಎನರ್ಜಿನ ಈ ಥರ ರೂಪದಲ್ಲಿದ್ದಾಗ ನೀವು ಗಂಡಾಗಿದ್ರಿ, ಓಕೆ. ಸೊ ನೀವು ಇವಾಗ ಗಂಡಾಗಿದ್ದರೆ ನೀವು 100ನೇ ಜನ್ಮದಲ್ಲಿ ನೀವು ಒಂದು ಹೆಣ್ಣಾಗಿದ್ರಿ. ಜಾಸ್ತಿ ನೀವು ಗಂಡಾಗಿದ್ರಿ ಅಂತಲೇ ಬರ್ತಿದೆ ಮೆಸೇಜ್. ಈ 100ನೇ ಜನ್ಮದಲ್ಲಿ ಕೂಡ ನೀವು ಗಂಡಾಗೇ ಇದ್ರಿ, ಗಂಡು ಜನ್ಮ ಇತ್ತು ನಿಮಗೆ. ಯಾ, ಕರೆಕ್ಟು. ನಾನು ಕ್ಯಾಂಡಲ್ ನೋಡ್ತಾ ಇದ್ದೀನಿ, ಯಾಕಂದರೆ ಅದರಿಂದ ಕನ್ಫರ್ಮೇಷನ್ ಸಿಗ್ತಿದೆ. 2 ಆಫ್ ಕಪ್ಸು, ನಂತರ 7 ಆಫ್ ಕಪ್ಸು. ಓಕೆ, ತುಂಬ ಎಮೋಷನಲ್ ಪರ್ಸನ್ ಆಗಿರ್ಬೋದು ನೀವು ಸ್ವಲ್ಪ. ಓಕೆ, 3 ಕಾರ್ಡ್ ಎಲ್ಲಿ ಇಡಲಿ ದೇವ್ರೆ? ಒಂದು ಕಾಣಬೇಕಲ್ಲ ನಿಮಗೂ. ಒಂಚೂರು ಹತ್ತಿರ ಬನ್ನಿ. ಓಕೆ, 2 ಆಫ್ ಕಪ್ಸ್ ಕೆಳಗಡೆ ಇದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನನ್ನ ಟೇಬಲ್ ಚಿಕ್ಕದಿದೆ, ಬೇಜಾರು ಮಾಡ್ಕೊಬೇಡಿ. ಈ ರೂಮು ತುಂಬ ನನಗೆ ಹತ್ತಿರ. ನಾನು ಅಮ್ಮ ತುಂಬ ಟೈಮ್ ಕಳೆದಿರೋಂಥ ರೂಮ್ ಇದು. ಸೊ ಹಾಗಾಗಿ ಓಕೆ, ಸೊ ನಾನು ನನ್ನ ಮಮ್ಮಿ. ಸೊ ಈ ಜನ್ಮದಲ್ಲಿ ನಿಮಗೆ ಹೋದ ಜನ್ಮದ ಹೇಗೆ ನಿಮಗೆ ಎಫೆಕ್ಟ್ ತೋರಿಸ್ತಿದೆ ಅಂತಂದರೆ, ಫಸ್ಟ್ ಬಂದಿದ್ದು ನಿಮ್ಮನ್ನು ಯಾರೋ ತುಂಬ ದಬ್ಬಾಳಿಕೆ ಮಾಡ್ತಾರೆ ಅಂತ. ತುಂಬ ದಬ್ಬಾಳಿಕೆ ಮಾಡ್ತಾರೆ. ನಾನು ಹೇಳ್ದಂಗೆ ನೀನು ನಡ್ಕೊಬೇಕು, ನಾನು ಹೇಳ್ದಂಗೆ ಸ್ಪೆಷಲಿ ಇದು ಖಂಡಿತವಾಗ್ಲೂ ಇದು ಸಂಬಂಧದ ಮಧ್ಯ ಗಂಡ ಹೆಂಡತಿ, ಅಥವಾ ನೀವು ಲವ್ ರಿಲೇಷನ್ಶಿಪ್ ಆಗಿದ್ರೆ ಅದಾಗಿರ್ಬೋದು, ಅಥವಾ ನಿಮ್ಮ ಮತ್ತು ಮದುವೆ ಆಗಿದ್ದರೆ ನೀವು ಮತ್ತು ನಿಮ್ಮ ಅತ್ತೆ ಮಾವ ಅಂತೀವಲ್ಲ ಅವರಾಗಿರ್ಬೋದು, ಅಥವಾ ನಿಮ್ಮ ಸ್ವಂತ ತಂದೆ ತಾಯಿ ಆಗಿರ್ಬೋದು. ಸ್ವಲ್ಪ ದಬ್ಬಾಳಿಕೆ. ಸಂಬಂಧ ಚೆನ್ನಾಗಿರುತ್ತೆ, ನೀವೇನು ದೂರ ಆಗಲ್ಲ ಒಬ್ರೊಬ್ಬರಿಂದ, ಮತ್ತು ಸಂಬಂಧ ಚೆನ್ನಾಗಿರುತ್ತೆ. ಬಟ್ ಏನಂದರೆ ಕನ್ಫ್ಯೂಷನ್ ಮೈಂಡ್ ಜಾಸ್ತಿ ಇರುತ್ತೆ. ಮತ್ತು ನಿಮ್ಮನ್ನ ಆರಾಮಾಗಿ ಡಿಸ್ಟ್ರ್ಯಾಕ್ಟ್ ಮಾಡಿಬಿಡ್ಬೋದು. ಯಾರೇನೋ ಬಂದು ನಿಮ್ಗೇನಾದರೂ ಒಂದು ಇಸ್ಕೊಬೇಕಾದಾಗ ಬಟರ್ ಹಚ್ಬೇಡ ಅಂತ ಹೇಳ್ತೀವಿ ನೋಡಿ, ಸುಮ್ಮನೆ ಆ ಥರ ಬಟರ್ ಹಚ್ಬಿಟ್ರೂ ನಿಮಗೆ ಇದೇನಂತಾರೆ, ನಿಮಗೆ ಕೊಟ್ಬಿಡ್ತೀರ. ಅವ್ರು ಏನು ಕೇಳಿದ್ರು ಕೊಟ್ಬಿಡ್ತೀರ. ಸೊ ಅದು ನಿಮಗೆಲ್ಲೋ ಡಿಸ್ಟ್ರ್ಯಾಕ್ಟ್ ಆಗುತ್ತೆ ಲೈಫಲ್ಲಿ. ಸೊ ಅದರಿಂದ ನೀವು ಇಲ್ಲಿ ಪುನಃ ನೀವು ನಿಮ್ಮ ಪ್ಯೂರಿಟಿ ಅಂದರೆ ನಿಮ್ಮ ಅಧ್ಯಾತ್ಮ ಮತ್ತು ನಿಮ್ಮ ಪ್ಯಾಷನ್ ಎರಡಕ್ಕೂ ನಿಮಗೆ ಅಡ್ಡ ಆಗ್ತಿರೋದು ಈ ಜನ್ಮದಲ್ಲಿ ಏನು ಅಂತಂದರೆ, ಹಿಂದಿನ ಜನ್ಮದ್ದು ಮಾಡಿರೋ ಅಂತಹ ಒಂದು ಅದೇ ಫಾರ್ಮುಲಾನ ನೀವು ಫಾಲೋ ಮಾಡಿಲ್ಲ ಕೊನೆ ಟೈಮಲ್ಲಿ ಅಂತ ಹೇಳಿದ್ನಲ್ಲ ಅದು. ಆ್ಯಂಡ್ ಆ ಬ್ಯಾಗೇಜ್ ನೀವು ಇವಾಗಲೂ ಕ್ಯಾರಿ ಮಾಡ್ತಿದ್ದೀರಿ, ಈ ಜನ್ಮನಲ್ಲೂ ಕ್ಯಾರಿ ಮಾಡ್ತಾಯಿದ್ದೀರ ನೀವು. ಈ ಜನ್ಮನಲ್ಲಿ ನೀವು ಏನಿಗೆ ಬಂದಿರೋದಂದರೆ ಹೋದ ಜನ್ಮದ ನೀವೇನು ತಪ್ಪು ಮಾಡೋದಲ್ಲ ಅದನ್ನು ಸರಿ ಮಾಡ್ಕೊಳ್ಳೋಕ್ಕಂತ ಇದು 2ನೇ ಚಾನ್ಸ್ ಕೊಟ್ಟಿರೋದು ದೇವರು. ಅಂದರೆ 100 ಇವಾಗೆಲ್ಲಿ 100 ಜನ್ಮ ಹಿಂದೆ, 100ನೇ ಹಿಂದಿನ ಜನ್ಮದ್ದು, ಆಯಿತಾ. ಇವಾಗ ನಿಮಗೆ ಚಾನ್ಸ್ ಸಿಕ್ಕಿದೆ ಈ 100ನೇ ಜನ್ಮದ್ದು ನೀವು ಸರಿ ಮಾಡ್ಕೊಬೇಕು ಅಂತ. ಓಕೆ, ಸೊ ನೀವು ಇದನ್ನು ಸರಿ ಮಾಡ್ಕೊಬೇಕು. ಹೆಂಗೆ ಅಂದರೆ ಜಾಸ್ತಿ ನಾನು ಹೆಂಗೋ ಹಾಗೆ ಆಚೆ ಕಡೆ ಕೂಡ. ನಾನು ಒಳ್ಳೇದು ಮಾಡಿದ್ರೆ ನನಗೂ ಒಳ್ಳೇದಾಗುತ್ತೆ, ನಾನು ಕೆಟ್ಟದ್ದು ಮಾಡಿದ್ರೆ ನನಗೂ ಕೆಟ್ಟದಾಗುತ್ತೆ. ಇದನ್ನು ಫಾಲೋ ಮಾಡಿ ಆಯಿತಾ. ಬಟ್ ಯಾರಿಗೂ ಏನೇ ಒಳ್ಳೇದು ಮಾಡಬೇಕಾದಾಗ ಇದರಿಂದ ನನಗೆ ಒಳ್ಳೇದಾಗುತ್ತೆ ಆ ಥರ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಮಾಡಬಾರ್ದಂತೆ. ಆ ಥರ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಮಾಡಬೇಡಿ.
ಓಕೆ. ಇನ್ನೊಬ್ಬ ಮನುಷ್ಯ ಅಥವಾ ಇನ್ನೊಂದು ಪ್ರಾಣಿ ಯಾವುದಾದ್ರೂ ಆಗಲಿ, ಒಂದು ಜೀವ ಇದೆ ಅದರಲ್ಲಿ, ಆ ಜೀವಕ್ಕೆ ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡಬೇಕು, ಆ ಥರ ಒಂದು ಮೈಂಡಲ್ಲಿ ಇಟ್ಕೊಂಡು ನೀವು ಅದಕ್ಕೆ ಮಾಡಿ. ಆ ರಿಟರ್ನಾಗಿ ನೀವೇನು ಅದರಿಂದ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಸೊ ಇದರಿಂದ ನೀವು ಈ ಥರ ಮೋಸ ಹೋಗೋದ್ರಿಂದ ನೀವು ಆಚೆ ಬರ್ತೀರ. ಕರೆಕ್ಟು. ನೀವು ಏನೇನು ಆಚೆ ಹುಡುಕ್ತಾ ಇದ್ದೀರೋ ಎಲ್ಲ ಉತ್ತರಗಳು ನಿಮ್ಮ ಒಳಗೇ ಇದೆ. ಆ್ಯಂಡ್ ಇವಾಗ ನಿಮ್ಮನ್ನ ತುಂಬ ದಬ್ಬಾಳಿಕೆ ಮಾಡ್ತಾಯಿದ್ದಾರೆ. ಬಿಕಾಸ್ ಯಾರವರು ಏನಕ್ಕೆ ಅಂತ ನಿಮ್ಗೆ ಗೊತ್ತಿರುತ್ತೆ. ತುಂಬ ದಬ್ಬಾಳಿಕೆ ಅಂತ ಕೇಳಿಸ್ತು. ದಬ್ಬಾಳಿಕೆ ಮಾಡ್ತಿದ್ದಾರೆ. ಏನಕ್ಕೆ ಅವ್ರು ದಬ್ಬಾಳಿಕೆ ಮಾಡ್ತಿದ್ದಾರೆ ಅಂದರೆ, ಅವ್ರ ಆತ್ಮ ಹೇಳ್ತಾ ಇದೆ ದಟ್ ನೀವು ಅವ್ರ ಹಿಂದಿನ ಜನ್ಮದ ದುಡ್ಡು ವಾಪಸ್ ಕೊಟ್ಟಿಲ್ಲ ಅಂತ. ಅದರಿಂದ ನೀವು ಇವಾಗೂ ಸ್ವಲ್ಪ ನೀವು ದುಡ್ಡಿನ ವಿಷಯದಲ್ಲಿ ನೀವು ಕಷ್ಟ ನೋಡ್ತಿರ್ಬೋದು. ಸೊ ಅದು ನಿಮಗೆ ತುಂಬ ಎಮೋಷ್ನಲಿ ಡಿಸ್ಟರ್ಬ್ ಆಗುತ್ತೆ, ಕನ್ಫ್ಯೂಷನ್ ಬರುತ್ತೆ, ಮತ್ತು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನ ನೀವು ಟ್ರೈನ್ ಮಾಡ್ಕೊಬೇಕಾಗತ್ತೆ. ಅರ್ಥ ಆಯ್ತಾ? ನೀವೇನು ಆಚೆ ಕಡೆ ಉತ್ತರ ಹುಡುಕ್ತಿರೋ ಆ ಉತ್ತರಗಳೆಲ್ಲ ನಿಮ್ಮಲ್ಲೇ ಇದೆ. ಒಂದೇ ಒಂದು ಕ್ಲೂ ಕೊಡ್ತೀನಿ, ಯಾಕಂದರೆ ಇದನ್ನು ಆಚೆ ಬರೋದು ಹೆಂಗೆ ಅಂತ ಕೂಡ ನನಗೆ ಗೊತ್ತಿರೋದ್ರಿಂದ ಗೊತ್ತು. ಬಟ್ ಕಲೆಕ್ಟಿವ್ ರೀಡಿಂಗ್ ಇರೋದ್ರಿಂದ ಜಾಸ್ತಿ ಎಲ್ಲನೂ ಹೇಳೋಕ್ಕಾಗಲ್ಲ. ಬಿಕಾಸ್ ಇದು ಯಾರ್ದೋ ಒಬ್ರದ್ದಾಗಿರುತ್ತೆ ಅಲ್ವಾ, ಅಥವಾ ಇದೇ ಇನ್ನೊಬ್ರದ್ದಾಗಿರುತ್ತೆ. ಸೊ ಒಂದು 4-5 ಜನ ಅಥವಾ ಒಂದು 120-130 ಜನ ಇರ್ತೀರ. ಅದು ನಾನು ಎಲ್ರಿಗೂ ಹೇಳೋಕ್ಕಾಗೋದಿಲ್ಲ ಆ ಥರ. ಸೊ ಒಬ್ಬೊಬ್ರಿಗೆ ಒಂದೊಂದು ಥರ ಬರುತ್ತೆ. ಇದು ಕಾಮನ್ನು. ಇವಾಗ ನೀವು ಇಷ್ಟು ನೋಡ್ತಿರೋದು ಕಾಮನ್ನು. ರೆಮಿಡಿ ಅಂದರೆ ನಾನು ಕೂತ್ಕೊಂಡು ಧ್ಯಾನ ಮಾಡಿ ಕೇಳಬೇಕು. ಸ್ಪೆಸಿಫಿಕ್ಕಾಗಿ ನೀವು ಅಂತ ಬಂದಾಗ ನಿಮಗೇನು ಪರಿಹಾರ ಮಾಡ್ಕೊಬೋದು ಆ ಥರ ನೋಡಬೇಕು ನಾನು. ಓಕೆ. ಬಟ್ ಒಂದು ಕ್ಲೂ ನಾನು ನಿಮ್ಗೇನು ಕೊಡ್ತೀನಿ ಅಂದರೆ, ಜಾಸ್ತಿ ನಿಮ್ಮನ್ನು ನೀವು ಇಷ್ಟಪಡಿ, ಮೊದಲನೇದು. ಎರಡನೇದು, ಎಲ್ಲ ಜೀವ ಜಂತುಗಳು, ಮನುಷ್ಯರಾಗಲಿ ಏನಾದರೂ ಆಗಲಿ, ಅದಕ್ಕೊಂದು ಜೀವ ಇದೆ, ನನ್ನ ಕೈಯಲ್ಲಿ ಆಗುವಷ್ಟು ನಾನು ಸಹಾಯ ಮಾಡ್ತೀನಿ ಅಂತ ಸಹಾಯ ಮಾಡಿ. ಇನ್ ರಿಟರ್ನ್ ನನಗೇನಾದರೂ ಸಿಗುತ್ತೆ, ನನ್ನ ಪುಣ್ಯ ಕಮ್ಮಿ, ನನಗೆ ಪುಣ್ಯ ಜಾಸ್ತಿ ಬರುತ್ತೆ, ನನ್ನ ಕರ್ಮ ಕಮ್ಮಿ ಆಗುತ್ತೆ, ಆ ಥರ ತಲೆಯಲ್ಲಿ ಇಟ್ಕೊಂಡು ಮಾಡೋಕ್ಕೆ ಹೋಗಬೇಡಿ. ಭಗವದ್ಗೀತೆನಲ್ಲೂ ಇದು ಹೇಳಿದ್ದಾರೆ ಕೃಷ್ಣ. ಅದನ್ನೇ ನಾನು ಇಲ್ಲೂ ಮೆಸೇಜ್ ಬಂತು, ನಾನು ನಿಮ್ಗೆ ಅದನ್ನೂ ಹೇಳ್ತಾ ಇದ್ದೀನಿ. ರಿಟರ್ನಾಗಿ ನನಗೇನಾದರೂ ಸಿಗುತ್ತೆ ಅಂತ ದಯವಿಟ್ಟು ಒಂದು ಮನಸ್ಸಲ್ಲಿ ಇಟ್ಕೊಂಡು ಅದನ್ನು ಮಾಡೋಕ್ಕೆ ಹೋಗ್ಬೇಡಿ ಆ ಕೆಲಸ. ಓಕೆ. ಧಾರಾಳವಾಗಿ ಮಾಡಿ, ಮನಸ್ಸಿನಲ್ಲಿ ಏನು ಇಟ್ಕೊಂಬೇಡಿ, ಒಳ್ಳೇದು ಮಾಡಬೇಕು ಅಷ್ಟೇ. ಆ ಥರ ಇಟ್ಕೊಂಡು ಮಾಡಿ, ನಿಮ್ಗೆ ಖಂಡಿತ ಒಳ್ಳೆಯದಾಗುತ್ತೆ. ತುಂಬ ಕನ್ಫ್ಯೂಷನ್ಸ್ ಆಗ್ತಿರ್ಬೋದು ಎಮೋಷ್ನಲಿ. ನೀವು ಇರಲಾ ಹೋಗ್ಲಾ, ಏನು ಮಾಡೋದು, ಯಾರನ್ನು ಚೂಸ್ ಮಾಡಲಿ, ಸ್ವಲ್ಪ ಮೋಸ ಹೋಗ್ದನಾ ಅಥವಾ ನಾನು ಮೋಸ ಮಾಡೋದನ್ನ, ಕನ್ಫ್ಯೂಷನ್ಸ್ ಜಾಸ್ತಿ ಇದೆ. ಸೊ ಅದಕ್ಕಾಗಿ ನೀವು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ಅಂದರೆ ನಿಮ್ಮ ಎದ್ದಿರೋ ಮೈಂಡಲ್ಲ, ನಾವು ಮಲ್ಕೊಂಡಿದ್ದಾಗ ಕನಸು ನೋಡ್ತೀವಲ್ಲ, ಆ ಮೈಂಡ್ ಮೇಲೆ ನೀವು ಕೆಲಸ ಮಾಡಬೇಕಾಗತ್ತೆ. ಹೌದು. ಸಂಬಂಧ ನೀವು ಲವ್ ರಿಲೇಷನ್ಶಿಪ್ಪಲ್ಲಿ ಇದ್ರೂ ಸರಿ ಅಥವಾ ಮದುವೆ ಆಗಿರೋದ್ರೂ ಸರಿ, ನಿಮ್ಮ ಸಂಬಂಧ ಚೆನ್ನಾಗಿದೆ. ಸಂಬಂಧ ಯಾವತ್ತೂ ದೂರ ಆಗಲ್ಲ, ಅದ್ರ ಜೊತೆಗೆ ಸದಾ ಇರುತ್ತೆ. ಅದನ್ನು ಬಿಟ್ಟು ಅವ್ರು ನಿಮ್ಮನ್ನು ದಬ್ಬಾಳಿಕೆ ಮಾಡ್ತಾಯಿದ್ದಾರೆ. ಬಟ್ ನಿಮಗೆ ನಾನು ಇರಲಾ ಬೇಡವಾ, ಹೆಂಗೆ ಏನು ಎಲ್ಲ ಥರ ಕನ್ಫ್ಯೂಷನ್ಸ್ ಬರ್ತಾ ಇರುತ್ತೆ. ಬಟ್ ನೀವು ಜೊತೆಗಿರಬೇಕು. ಯಾಕಂದರೆ ಎಲ್ಲೋ ಒಂದು ಕಡೆ ನಿಮ್ಮ ಆತ್ಮ ವಾಪಸ್ ಈ ಸಾಲ ಮಾಡಿದ್ದೀರಲ್ಲ ಹಿಂದಿನ ಜನ್ಮದಲ್ಲಿ, ಅದನ್ನು ಸಾಲ ಮಾಡಿದಂದರೆ ಈಸ್ಕೊಂಡು ಕೊಟ್ಟಿಲ್ವಲ್ಲ, ಅದನ್ನು ಮುಗ್ಸೋಕ್ಕೆ ಅಂತ ನಿಮ್ಗೆ ಇವಾಗಿರೋ ಪಾರ್ಟ್ನರ್ ನಿಮಗೆ ಹೆಲ್ಪ್ ಮಾಡ್ತಾ ಇರ್ತಾರೆ. ಅಂದರೆ ದಬ್ಬಾಳಿಕೆ ಮಾಡೋದು, ಲೆಕ್ಕ ಚುಕ್ತಾ ಮಾಡೋಕ್ಕೆ ಅಂತ ಬಂತು, ಲೆಕ್ಕ ಚುಕ್ತಾ ಮಾಡೋಕ್ಕೆ. ಅದಕ್ಕಾಗಿ ನೀವು ಈ ವ್ಯಕ್ತಿ ಜೊತೆ ಇದ್ದೀರ. ಯಾರಾದರೂ ಆಗಿರ್ಬೋದು, ನೀವೇ ತುಂಬ ಇಷ್ಟಪಡೋ ತಂದೆ ತಾಯಿ, ಅಥವಾ ಪರ್ಟಿಕ್ಯುಲರ್ಲಿ ನನ್ನ ತಂದೆ ಜೊತೆ ಜಾಸ್ತಿ ಕ್ಲೋಸು, ನನ್ನ ಅಮ್ಮನ ಜೊತೆ ಜಾಸ್ತಿ ಕ್ಲೋಸು ಅಂತ ಹೇಳ್ತೀರಲ್ಲ. ಕೆಲವರಿಗೆ ಅಣ್ಣ ತಮ್ಮ ಯಾವ ಸಂಬಂಧ ಆದರೂ ಆಗಿರ್ಬೋದು, ಸದಾ ಚೆನ್ನಾಗಿರ್ತಾರೆ. ಬಟ್ ದಬ್ಬಾಳಿಕೆ ತುಂಬ ಜಾಸ್ತಿ, ಇಲ್ಲಿ ಆ್ಯನ್ಸಿಸ್ಟರ್ಸ್ ಕೂಡ ಇದ್ದಾರೆ. ಇಲ್ಲಿ ಆ್ಯನ್ಸಿಸ್ಟರ್ ಅಂದರೆ ನಿಮ್ಮ ಪಿತೃದು ಕೂಡ ಸ್ವಲ್ಪ ಇಲ್ಲಿ ಎಫೆಕ್ಟ್ ಇರುತ್ತೆ. ಎಫೆಕ್ಟ್ ಇರುತ್ತೆ ಅಲ್ಲ, ಎಫೆಕ್ಟ್ ಇದೆ. ಆ್ಯಂಡ್ ಕಷ್ಟ ಆದ್ರೂ ನೀವು ಕೆಲವು ಸತಿ ನಿಮ್ಮ ಕೆಲಸ ಮಾಡಲೇಬೇಕು. ಕಷ್ಟ ಆದ್ರೂ ಕೂಡ ನೀವು ನಿಮ್ಮ ಹಂತ ಮೀರಿ ನೀವು ಸ್ವಲ್ಪ ಕೆಲಸ ಅನ್ನೋದು ಕಷ್ಟಪಟ್ಟು ಕೆಲಸ ಮಾಡ್ತೀರ, ಬರೋದೊಂದು ಇಷ್ಟೇ ಸಂಬಳ. ಯಾಕೆ ಅಂತಂದರೆ ಇದರಿಂದ ಓಕೆ. ಸೊ ಬೇರೆ ಏನಾದರೂ ಅಡಿಷ್ನಲ್ ಇನ್ಫಾರ್ಮೇಷನ್ ಇದೆಯಾ? ನಾನು ಈ ಕಾರ್ಡಲ್ಲಿ ತೊಗೊತೀನಿ. ಏನಾದರೂ ಬೇರೆ ಅಡಿಷ್ನಲಾಗಿ ಏನಾದರೂ ಸ್ವಲ್ಪ ಕನ್ನಿಂಗ್ ಅಂತೀವಲ್ಲ, ಮೋಸ ಮಾಡೋದು, ಆಮೇಲೆ ಬೆನ್ನಿಂದ ಚೂರಿ ಹಾಕೋ ಅಂಥದ್ದು, ಆಮೇಲೆ ಎದುರುಗಡೆ ನಗ್ನಗ್ತಾ ಇದ್ರೂ
ಅಯ್ಯೋ ಪಾಪ ಅಂತಂದ್ರೂ ನಿಮಗೆ ನಿಮ್ಮ ಹಿಂದೆ ಹೋಗ್ಬಿಟ್ಟು ನೋಡು ಅವ್ನ ಕಷ್ಟ ಅಂತ ಎಷ್ಟು ಚೆನ್ನಾಗಿ ಅನಿಸುತ್ತೆ ನಮಗೆ ಅಂತ ಹೇಳ್ಕೊಂಡು ನಗಾಡೋದು, ಆ ಥರ ಜನ ಜಾಸ್ತಿ. ನೀವು ಯಾರನ್ನು ನಂಬಬೇಕು, ಯಾರನ್ನು ನಂಬಾರ್ದು, ಯಾರನ್ನ ಯಾವುದಕ್ಕೆ ಹೂ ಅನ್ಬೇಕು, ಯಾವುದಕ್ಕೆ ಇಲ್ಲ ಅನ್ಬಾರ್ದು ಅನ್ನೋದು ನಿಮಗೆ ತುಂಬ ಕನ್ಫ್ಯೂಷನ್ ಆಗ್ತಾಯಿದೆ. ಬಟ್ ಕನ್ಫ್ಯೂಷನ್ ಬಂದಾಗ ದಯವಿಟ್ಟು ಸ್ವಲ್ಪ ನೀರು ಕುಡಿಬೇಕು ನೀವು. ನಾನು ಹೇಳಿದ ಸಿಂಬಲ್ ಹೇಳಿದ್ನಲ್ಲ ನಾನು ನಿಮಗೆ, ಇದೇ ಹೇಳಿದೆ ಹೆಲ್ಪ್ ಆಗುತ್ತೆ ನಿಮಗೆ ಅಂತ. ಇದೇ ಅಯ್ಯೋ ಒಂದು ನಿಮಿಷ, ಸಾರಿ ನಾನು ವೀಡಿಯೋ ನೋಡ್ತಿದ್ದೆ, ಕಾರ್ಡ್ ನೋಡಿಲ್ಲ, ಕಾರ್ಡೆಲ್ಲ ಬಿದ್ದೋಗ್ತೆ. ಸಾರಿ. ಸೊ ಇದೇ ಹೆಲ್ಪ್ ಆಗುವುದು ಅಂತ ಬಂದಿದ್ದು ಧ್ಯಾನ ಮಾಡಬೇಕಾದಾಗ ನಿಮಗೆ. ದಯವಿಟ್ಟು ಈ ಸಿಂಬಲ್ನ ಯೂಸ್ ಮಾಡಿ. ಜ್ಞಾಪಕ ಇಟ್ಕೊಳ್ಳಿ, ಗ್ಯಾಪ್ ಇರಬೇಕು. ಓಕೆ, ನಾನು ಬರೆದು ತೋರಿಸಿದ್ದೀನಿ. ಪುನಃ ನೀವು ನೋಡಬೇಕಂದ್ರೆ ವಿಡಿಯೋ ಹಿಂದೆ ಹೋಗಿ ನೋಡಿ. ಓಕೆನಾ? ಸೊ ಥ್ಯಾಂಕ್ ಯು. ಮತ್ತು ಎಕ್ಸ್ಟ್ರಾ ಏನಾದರೂ ಗೈಡೆನ್ಸ್ ಇದೆಯಾ? ಥ್ಯಾಂಕ್ ಯು ಸೊ ಮಚ್. ಓಕೆ, ಥ್ಯಾಂಕ್ ಯು. ಓಕೆ, ಕೆಲವ್ರಿಗೆ, ಎಲ್ರಿಗೂ ಅಲ್ಲ, ಕೆಲವ್ರಿಗೆ ಸಂಬಂಧನಲ್ಲಿ ನೀವು ಸ್ವಲ್ಪ ದೂರ ಆಗಿದ್ದರೆ ಅದು ಇದರಿಂದ. ಬಿಕಾಸ್ ಈ ಜನ್ಮದಲ್ಲಿ ನಿಮಗೆ ಮದುವೆ ಆಗಿರಲಿಲ್ಲ, ನೀವೊಬ್ಬರು ಸನ್ಯಾಸಿ ಈ ರೂಪದಲ್ಲಿದ್ದರೆ, ನೀವು ಮದುವೆ ಆಗಿರಲಿಲ್ಲ ನಿಮಗೆ ಹೋದ ಜನ್ಮದಲ್ಲಿ. ಈ ದಬ್ಬಾಳಿಕೆ ಅಂತ ಹೇಳಿದ್ರು ನಿಮ್ಮ ಮಕ್ಕಳು ಕೂಡ ಮಾಡ್ಕೋಬೋದು. ನೀವು ಹೇಳೋ ಮಾತು ಕೇಳಲ್ಲ, ನೀವು ಹೇಳಿದ್ರನ್ನ ಬಿಡು ಅಂತ ಅನ್ನೋದು, ಆ ಥರ ಕಾಡಲ್ಲಿದೆ. ಠಗ್, ತುಂಬ ಅದೇ ನೀವು ಏನು ಹೇಳಿದ್ರು ಕೇಳಲ್ಲ, ನೀವು ಹೊಡೆದ್ರು ಕೂಡ ಮಾತು ಕೇಳಲ್ಲ ಅಂತ, ಆ ಥರ ವ್ಯಕ್ತಿ ಇದ್ದಾರೆ ನಿಮಗೆ. ನಂತರ ಐ ಮಿಸ್ ಯು, ಮತ್ತಿದೆ ಲೀಗಲ್ ಮ್ಯಾಟರ್ಸ್, ಪ್ರಾಪರ್ಟಿ ಇಶ್ಯೂ ಕೂಡ ಬರ್ಬೋದು. ನೀವು ನಿಮ್ಮ ಆಸ್ತಿ ಸ್ವಲ್ಪ ಕಳ್ಕೊಬೇಕಾಗಿರೋ ಅಂಥ ಸಂದರ್ಭ ಬರ್ಬೋದು. ಆಸ್ತಿ ಕೇಸಲ್ಲಿ ನಿಮ್ಗೆ ಇವಾಗ ಕೇಸ್ ಏನಾದರೂ ನಡೀತಾ ಇರ್ಬೋದು. ಆಸ್ತಿಗೆ ಲ್ಯಾಂಡ್, ಎಸ್ಪೆಷಲಿ ಲ್ಯಾಂಡ್, ಮನೆ, ಬಿಲ್ಡಿಂಗ್, ಅಪಾರ್ಟ್ಮೆಂಟ್ ಅಂತಲ್ಲ, ಭೂಮಿ ತಾಯಿನ ಇಟ್ಕೊಂಡು. ಓಕೆ, ಡಿವೋರ್ಸ್ ಅಂದರೆ ಇಲ್ಲಿ ನಾನು ಹೇಳಿದ್ನಲ್ಲ, ಕೆಲವ್ರಿಗೆ ಸಪ್ರೇಷನ್ ಕೂಡ ಆಗಿರ್ಬೋದು ಅಂತ. ಸೊ ಐ ಮಿಸ್ ಯು, ತುಂಬ ಮಿಸ್ ಮಾಡ್ತಾರೆ ನಿಮ್ಮನ್ನ. ಓಕೆ, ಆ್ಯಂಡ್ ಡಿವೋರ್ಸ್ ಕೂಡ ಆಗಿರ್ಬೋದು. ಕ್ರಿಮಿನಲ್ ಪ್ಯಾಟರ್ನಿಟಿ, ಓಕೆ, ಚೈಲ್ಡ್ ಸಪೋರ್ಟ್, ನಾನು ಹೇಳಿದೆ ನಿಮಗೆ ಮಕ್ಕಳು ಕೂಡ ನಿಮ್ಮ ಮಾತು ಕೇಳಲ್ಲ ಅಂತ. ಲೀಗಲ್ ಮ್ಯಾಟರ್ಸ್, ಚೈಲ್ಡ್ ಸಪೋರ್ಟು ಅಷ್ಟು ಇರೋದಿಲ್ಲ, ಬಟ್ ಲೀಗಲ್ ಮ್ಯಾಟರ್ನಲ್ಲಿ ನನಗೆ ಚೈಲ್ಡ್ ಸಪೋರ್ಟ್ ಸಿಗ್ತಾ ಇಲ್ಲ. ಓಕೆನಾ? ಹಾಂ, ಮತ್ತು ಟ್ರಾಫಿಕ್ ಟಿಕೆಟ್, ಆಗಾಗ ನೀವೇನಾದರೂ ಟ್ರಾಫಿಕ್ ಪೊಲೀಸ್ ಹತ್ರ ಸಿಕ್ಕಾಕೊಳ್ತಾ ಇದ್ದರೆ ನಿಮಗೆ ದುಡ್ಡು ಖರ್ಚು ಅರ್ಥ ಆಯ್ತು ಈಗ. ಟ್ರಾಫಿಕ್ ಪೊಲೀಸರ ಹತ್ರ ನೀವು ಓವರ್ ಸ್ಪೀಡಿಂಗ್, ಹೆಲ್ಮೆಟ್ ಹಾಕಿಲ್ಲ, ಅದು ಇದು ಎಷ್ಟೊಂದು ರೀಸನ್ ನೋಡಿ ಹಿಡಿತಾರೆ ನೋಡಿ ಅವರೆಲ್ಲ. ಸೊ ಅದು ಅದೂ ಲೀಗಲ್ ಮ್ಯಾಟರ್ ಆಗುತ್ತೆ. ಬಿಕಾಸ್ ನೀವು ರೋಡ್ನಲ್ಲೇ ಕಾಸು ಕೊಟ್ಟು ಮುಗಿಸ್ಕೊಂಬಿಡ್ತೀರ, ಇಲ್ಲ ಪೊಲೀಸವ್ರಿಗೆ ಕಾಸು ಕೊಟ್ಟು ಜೇಬ್ಗೆ ಹಾಕೊಂಬಿಡ್ತಾರೆ ಅವರು. ಸೊ ಅದು ಕೂಡ ನಿಮಗೆ ದುಡ್ಡು ಖರ್ಚು ಜಾಸ್ತಿ, ಬೇಡದೇ ಇರೋವಂಥ ಖರ್ಚುಗಳು. ಓಕೆ, ಅಂದ್ಕೊಂಡೇ ಇರೋಲ್ಲ, ಇವತ್ತು ಈ ಥರ ನಾನು ಸಿಕ್ಕಾಕೊತೀನಿ ಟ್ರಾಫಿಕ್ ಪೊಲೀಸ್ ಅವನ ಹತ್ರ ಇಷ್ಟು ದುಡ್ಡು ಹೋಗುತ್ತೆ ಅಂತ. ನೀವು ಅಂದ್ಕೊಂಡೆ ನನಗೇನು ಹೇಳ್ತಿದ್ದಾರೆ, ನೀವು ಯಾರ ಹತ್ರನೂ ಅವಾಗ ಇಸ್ಕೊಂಡು ಬರ್ತಾಯಿದ್ರಿ, ಬಟ್ ಅದು ಈ ಟ್ರಾಫಿಕ್ ಪೊಲೀಸ್ ಅವ್ನು ಕಿತ್ಕೊಂಬಿಟ್ಟ, ಅದೇ ಹೇಳಿದ್ರು. ಇದೆಲ್ಲ ಹಿಂದಿನ ಜನ್ಮದ ಕರ್ಮ. ಓಕೆ, ಮಕ್ಕಳು ಮಾತು ಕೇಳಲ್ಲ, ಆಮೇಲೆ ದಾರಿ ಕಾಯ್ಕೊಂಡಿರೋದು, ನೀವು ಬರ್ತೀನಿ ಅನ್ನೋರು ಬರಲ್ಲ, ತುಂಬ ವೇಟ್ ಮಾಡ್ತಾ ಇರ್ತೀರ, ಬಟ್ ಖಂಡಿತ ಬರ್ತೀನಿ, ಐ ಪ್ರಾಮಿಸ್ ಬರ್ತೀನಿ ಅಂದ್ಬಿಟ್ಟು ಬರದೇ ಇರೋದು. ನಿಮ್ಮನ್ನ ಆ ವೇಟಿಂಗ್ ಕಾಯ್ಕೊಂಡೇ ಇರೋವಂಥ ಒಂದು ಎನರ್ಜಿನಲ್ಲಿ ನಿಮ್ಮನ್ನ ಇಟ್ಟಿರ್ತಾರೆ. ಮತ್ತು ನೀವು ಹೇಳೋ ಮಾತು ಕೇಳಲ್ಲ, ಆ್ಯಂಡ್ ಅವ್ರು ಹೇಳೋದನ್ನು ನೀವು ಕೇಳಲೇಬೇಕು. ಬಟ್ ನೀವೇನಾದರೂ ಹೇಳಿದ್ರೆ ಅವ್ರು ಬಿಡು, ಆ ಥರ ಜಾಸ್ತಿ. ಓಕೆ, ಸೊ ಇದಕ್ಕೆ ನನ್ನ ಓಶೋ ಡೆಕ್, ಇದು ಸ್ವಲ್ಪ ತುಂಬ ಹಳೆಯ ಡೆಕ್ಕು, ದಯವಿಟ್ಟು ಕ್ಷಮಿಸಬೇಕು. ಇದು ನನ್ನ ಗಿಜಿ ಅಂತ ಕಾಣಿಸ್ತಾ ಇದ್ದರೆ. ಇದರಿಂದ ಏನಾದರೂ ಮೆಸೇಜ್ ಹೇಗಿರಬೇಕು ಇವರು, ನಾನು ಹೇಳಿದ್ದೀನಿ ನಾನು ನಿಮಗೆ, ಆದ್ರೂ ಹೇಗಿರಬೇಕು ಇವರು. ತಾಳ್ಮೆ ಅಂತ ಬಂತು, ತಾಳ್ಮೆ ಇಟ್ಕೊಬೇಕು, ಕೋಪ ಜಾಸ್ತಿ ಮಾಡ್ಕೊಬೇಡಿ. ಸರಿ, ನಿಮ್ಗೆ ಯಾರಾದರೂ ದಬ್ಬಾಳಿಕೆ ಮಾಡೋವಂಥವ್ರು ಇದ್ದಾರೆ ನಿಮ್ಗೆ ಗೊತ್ತು ಅಂತಂದರೆ, ಇಷ್ಟು ತಗೊಳ್ಳಲ್ಲ, ಇದು ತುಂಬ ಹಳೆ ಕಾರ್ಡು, ಅಂಟ್ಕೊಂಡು ಇಷ್ಟೊಂದು ಬರ್ತಿದೆ. ಓಕೆ, ನಾನೇ ತೊಗೊತೀನಿ. ಯಾರಾದರೂ ದಬ್ಬಾಳಿಕೆ ಜಾಸ್ತಿ ಮಾಡ್ತಾಯಿದ್ರೆ ನಿಮಗೆ, ಅವ್ರ
ಫಸ್ಟಿಗೆ ನೀವು ಇನ್ನೂ ಜಾಸ್ತಿ ಜಗಳ ಮಾಡೋದು ಬಿಟ್ಟು ಸ್ವಲ್ಪ ಪೇಷನ್ಸ್ ಆಗಿ ತಾಳ್ಮೆ ಇಟ್ಕೊಂಡು ಸ್ವಲ್ಪ ಸುಮ್ಮನಾಗ್ಬಿಡೋದು ಬೆಟರು. ಇಲ್ಲಾಂದರೆ ಇದು ಲೀಗಲ್ ಮ್ಯಾಟರ್ ತನಕ ಹೋಗೋ ಚಾನ್ಸಸ್ಸು ಇರುತ್ತೆ. ಲಿಟ್ರಲಿ ನೀವು ತುಂಬ ತಡ್ಕೊಂಡಿದ್ದೀರ ಇವ್ರನ್ನ, ಬಟ್ ಏನು ಮಾಡೋಕ್ಕಾಗತ್ತೆ, ಜನ್ಮ ಕರ್ಮ ಅಂದಮೇಲೆ ಪ್ಲೇಫುಲ್ನೆಸ್. ನಿಮ್ಮನ್ನು ನೀವು ಇಷ್ಟಪಡಿ ಜಾಸ್ತಿ. ಸಣ್ಣ ವಿಷಯ, ನಿಮ್ಗೆ ಇವತ್ತು ಚಿತ್ರಾನ್ನ ತಿನ್ಬೇಕು ಅನ್ನಿಸ್ತಾ ಚಿತ್ರಾನ್ನ ತಿನ್ನಿ, ಓಕೆ. ಬಟ್ ಆದಷ್ಟು ಸ್ವಲ್ಪ ನಿಮ್ಮನ್ನು ನೀವು ಇಷ್ಟಪಡಿ. ನಿಮ್ಗೆ ಆಸೆ ಏನಿದೆಯೋ ಅದನ್ನು ಆದಷ್ಟು ನೀವು ತೀರ್ಸ್ಕೊಳ್ಳೋಕ್ಕೆ ಟ್ರೈ ಮಾಡಿ, ನೀವೇ. ನಾನು ಒಂದು ಬೇಕಿತ್ತು, ಇಷ್ಟೊಂದು ಬಂದಿದೆ. ದ ಮಿಸ್ಸರ್, ನಾನು ಹೇಳಿಲ್ಲ ಹೋದ ಜನ್ಮದಲ್ಲಿ ನೀವು ದುಡ್ಡು ನೋಡಿ, ಇವರು ಎಲ್ಲ ಮೋಸ ಮಾಡಿ ಇದನ್ನು ತೊಗೊಂಡಿದ್ದು. ಇಲ್ಲಿ ಬರ್ದಿರೋದೇನು ನೋಡಬೇಡಿ, ಇದು ನಾನು ಯಾವಾಗಲೂ ಬರ್ದಿದ್ದು, ನನಗೆ ಇದು ಅರ್ಥ ಆಗಿರಲಿಲ್ಲ ಈ ಕಾರ್ಡ್ ಏನು ಹೆಂಗೆ ಅಂತ. ಸೊ ಆವಾಗ ನಾನು ಬರ್ಕೊಂಡಿದ್ದೆ ಅಷ್ಟೇ. ಈ ಬರ್ದಿರೋದನ್ನ ಮೇಲೆ ಗಮನ ಕೊಡೋಕೆ ಹೋಗ್ಬಿಡಿ. ಇವ್ರು ನೋಡಿ, ಇವರು ದುಡ್ಡೆಲ್ಲ ನಂದು ನನಗೆ ಅಂತ, ಇವರು ಒಂಥರ ನಾಟ್ ಸೋ ಪಾಸಿಟಿವ್. ಎಲ್ಲ ನನಗೆ ನಂದು, ಯಾರಾದರೂ ಕೇಳಿಬಿಟ್ರೆ, ಯಾರಾದರೂ ಇಸ್ಕೊಂಬಿಟ್ರೆ, ಯಾರು ಕೊಟ್ಟಿಲ್ಲ ಅಂದ್ಬಿಟ್ರೆ ಇಸ್ಕೊಂಬಿಟ್ಟು ಆ ಥರ ಡೌಟಲ್ಲಿ ಎಲ್ಲ ನಾನು ನಂದು ನನಗೆ ಅಂತಿದ್ದಾರೆ. ಸೊ ಇದೇ ನಾನು ನಿಮ್ಗೆ ಹೇಳಿದ್ದು, ನಿಮಗೆ ಬರುತ್ತೆ ಬಟ್ ನಿಮಗೆ ಸಿಕ್ಕಲ್ಲ, ಮಿಸ್ ಆಗಿಬಿಡುತ್ತೆ ದುಡ್ಡು ನಿಮಗೆ. ಹೆಂಗಾದರೂ ಸರಿ ಅದು ಮಿಸ್ ಆಗಿಬಿಡುತ್ತೆ. ಹಾರ್ಮೋನಿ, ಬಾಯಿ ಬಿಟ್ಟು ಮಾತಾಡಿ ಯಾಕೆ ಇಷ್ಟೊಂದು ಬೈತಾ ಇತ್ತು ದಬ್ಬಾಳಿ. ಇವಾಗ ನಿಮ್ಗೆ ಆನ್ಸರ್ಸ್ ಕೊಟ್ಟಿದ್ದೀನಿ ನಾನು, ಆದರೂ ಕೂಡ ಇರೋದ್ರಲ್ಲಿ ಒಂದು ಸ್ವಲ್ಪ ತಾಳ್ಮೆ ತಿಟ್ಕೊಂಡು ಹೋಗಿ. ನಿಮ್ಮ ಮನೆ ಚೆನ್ನಾಗಿರುತ್ತೆ, ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ, ಎಲ್ಲ ಸರಿ ಹೋಗುತ್ತೆ. ಏನಂದರೆ ನೀವು ಆದಷ್ಟು ಈ ಜನ್ಮದಲ್ಲಿ ನಾನು ನಿಮ್ಗೆ ರೆಮಿಡಿ ಹೇಳ್ದಂಗೆ ಮಾಡ್ಕೊತಾ ಬನ್ನಿ, ಓಕೆ. ದಿ ಔಟ್ಸೈಡರ್, ರಗಳೆ ಜಾಸ್ತಿ ಅಂತ ನಾನು ನಿಮ್ಗೆ ಆವಾಗೇ ಹೇಳಿದೆ. ರಗಳೆ ದಬ್ಬಾಳಿಕೆ ಏನೂ ಮಾಡೋಕ್ಕೆ ಹೋಗ್ಬೇಡಿ. ಆದಷ್ಟು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಸುಮ್ಮನೆ ಇರಿ. ಎಷ್ಟೊಂದು ಸತಿ ನಿಮ್ಮ ಮೇಲೆ ನಿಮಗೆ ಗಮನ ಇರಲ್ಲ, ಅಂಥ ದಿನಗಳು ಕೂಡ ನೀವು ನೋಡಿದ್ದೀರ. ಕೈ ಸುಟ್ಕೊಂಬಿಡೋದು ಅಂತ ಬಂತು ಅಡುಗೆ ಮಾಡಬೇಕಾದಾಗ, ಅಥವಾ ಹೆಂಗಾದರೂ ಸರಿ ನಿಮಗೆ ಗಮನ ಇಲ್ದಿರ ನೀವು ಮಾಡಿಬಿಡ್ತೀರ, ಅದು ಕೈ ಸುಟ್ಕೊಂಬಿಡ್ತೀರ. ಅಥವಾ ಕೈ ಕೈ ಸುಡಂಗೆ ಏನು ಕೆಲಸ ಮಾಡಬೇಡಿ. ರಗಳೆ ಮಾಡೋದು, ಜಗಳ ಮಾಡೋದು, ಅಶಾಂತಿವಾಗಿರೋದು ಆ ಥರ ಏನೂ ಮಾಡೋಕ್ಕೆ ಹೋಗಬೇಡಿ. ದುಡ್ಡು ಕಷ್ಟ ಬಂದೇ ಬರುತ್ತೆ, ದುಡ್ಡು ಕಷ್ಟ ಅಂತೂ ಇರುತ್ತೆ. ಕ್ಷಮಿಸಿ, ನಾನು ಇಷ್ಟು ಗ್ಯಾರಂಟಿಯಾಗಿ ಹೇಳ್ತಾಯಿದ್ದೀನಿ. ಯಾಕೆ ಅಂದರೆ ನನಗಿಲ್ಲಿ ಬರ್ತಾಯಿದ್ದೆ ಮೆಸೇಜಸ್ಸು. ದುಡ್ಡು ಕಷ್ಟ ಇದ್ದೇ ಇರುತ್ತೆ. ಇದಕ್ಕೆ ನೀವು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ನೀವು ಕೆಲಸ ಮಾಡಬೇಕು. ಸಬ್ಕಾನ್ಷಿಯಸ್ ಮೈಂಡ್ ಮೂಲಕ ನೀವು ಈ ಜನ್ಮದಲ್ಲಿ ನೀವು ಇದನ್ನು ತೀರಿಸಿದ್ರೆ ಆದಷ್ಟು ಬೇಗ ಚೆನ್ನಾಗಿರುತ್ತೆ, ಒಳ್ಳೆಯದಾಗುತ್ತೆ. ಇಲ್ಲ ಇದೇ ಕರ್ಮ ನಿಮಗೆ ಮುಂದಕ್ಕೆ ನೆಕ್ಸ್ಟ್ ಬರೋ ಜನ್ಮಕ್ಕೂ ಕ್ಯಾರಿ ಆಗುವಂಥ ಚಾನ್ಸಸ್ ತುಂಬ ಇದೆ. ಚಾನ್ಸಸ್ ಎಲ್ಲ ಖಂಡಿತವಾಗ್ಲೂ ಕ್ಯಾರಿ ಆಗುತ್ತೆ, ಓಕೆ. ಇಷ್ಟು ಹೇಳ್ತಾ ನಾನು ರೀಡಿಂಗ್ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೂ. ನನ್ನ ರೀಡಿಂಗ್ ನಿಮಗೆ ಇಷ್ಟ ಆಯಿತು, ನನಗೇನಾದರೂ ಒಂದು ರೀತಿಲಿ ನೀವು ಥ್ಯಾಂಕ್ಸ್ ಅಂತ ಹೇಳಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ನಂಬರ್ ಹಾಕಿರ್ತೀನಿ. ಆ ನಂಬರ್ಗೆ ನಿಮಗೆ ಎಷ್ಟು ಬೇಕೋ ನೀವು ಅಷ್ಟು ದಾನ ಮಾಡ್ಬೋದು. ಅದು ನಂಗೆ ಗೊತ್ತಾಗುತ್ತೆ, ಆಯಿತಾ. ದಾನ ಮಾಡಿಬಿಟ್ಟು ಅದ್ರ ಕೆಳಗಡೆ ನನ್ನ ಪರ್ಸ್ನಲ್ ಫೋನ್ ನಂಬರ್ ಕೊಟ್ಟಿದ್ದೀನಿ, ಅದಕ್ಕೆ ನೀವು ವಾಟ್ಸಪ್ ಮಾಡ್ಬೋದು. ನಾನು ಇಷ್ಟು ದಾನ ಮಾಡಿದ್ದೀನಿ, ಏನಿಲ್ಲ, ದಾನ ಮಾಡಿರೋ ಅಷ್ಟದ್ದು ಫೋಟೋ ಕಳಿಸಿ ಸಾಕು. ನಾನು ನಿಮ್ಮ ಹೆಸರು ಮತ್ತು ನೀವು ಬರೆದಿರೋದನ್ನು, ನೀವು ಕಳಿಸಿರೋದನ್ನ ಬರ್ಕೊತೀನಿ. ಆ್ಯಂಡ್ ಮುಂದಕ್ಕೆ ಅದರಿಂದ ನಿಮ್ಗೇನಾದರೂ ನನ್ನ ಕಡೆಯಿಂದ ಹೀಲ್ ಮಾಡೋ ಅಂಥದ್ದು ನನಗೆ ಪರ್ಮಿಷನ್ ಕೊಟ್ಟರೆ ನಾನು ಖಂಡಿತ ಮಾಡ್ತೀನಿ, ಓಕೆ. ಇಷ್ಟ ಆಗಿದೆ, ದಯವಿಟ್ಟು ದಾನ ಮಾಡಿಬಿಟ್ಟು ನನಗೊಂದು ಸಪೋರ್ಟ್ ಮಾಡಿ. ಆ್ಯಂಡ್ ತುಂಬ ಥ್ಯಾಂಕ್ ಯು ನಿಮ್ಮೆಲ್ರಿಗೂ. ಇಲ್ಲಿ ತನಕ ನನ್ನ ಜೊತೆ ನಡ್ಕೊಂಬಂದಿದ್ದಕ್ಕೆ, ಇಲ್ಲಿ ತನಕ ನನ್ನನ್ನು ನಡ್ಸ್ಕೊಂಡು ಬಂದಿದ್ದಕ್ಕೆ ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ ಅಂತ ಆದಷ್ಟು ಬೇಡ್ಕೊತೀನಿ. ಆ್ಯಂಡ್ ದಾನ ಮಾಡಿದ್ಮೇಲೆ ಸ್ಕ್ರೀನ್ಶಾಟ್ ನನಗೆ ಕಳಿಸಿ, ಯಾಕಂದರೆ ನಂಬರ್ ನಂದಲ್ಲ, ನನಗೆ ಗೊತ್ತಾಗಲ್ಲ ನೀವು ಕಳಿಸಿದಿರೋ ಇಲ್ವೋ ಅಂತ. ನೀವು ನಿಮ್ಮ ಹೆಸರು ಟೈಪ್ ಮಾಡಿ ಸ್ಕ್ರೀನ್ಶಾಟ್ ಕೆಳಗಡೆ ನೀವು ಎಷ್ಟು ಕಳಿಸ್ತೀರೋ, ಎಷ್ಟಾದರೂ ಪರವಾಗಿಲ್ಲ, ಓಕೆ. ನೀವು ಎಷ್ಟು ಕಳಿಸಿದ್ದೀರೋ ಅಷ್ಟು ನೀವು ದಾನ ಕೊಡ್ಬೋದು. ಇದೂ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ದುಡ್ಡುಗೋಸ್ಕರ ನಾನು ಹೇಳ್ತಿಲ್ಲ, ಬಟ್ ಲಿಟ್ರಲಿ ನನಗೆ ಇವಾಗ ಬಂತು. ಈ ಥರ ನೀವು ನನಗೆ ಕೊಟ್ಟರು ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ, ಖಂಡಿತ ನಿಮ್ಗೆ ಹೆಲ್ಪ್ ಆಗೇ ಆಗುತ್ತೆ, ಓಕೆ. ಆ್ಯಂಡ್ ನೀವು ಸಾಲ್ವ್ ಮಾಡ್ಕೊಬೇಕು. ನಿಮ್ಗೆ ಈ ಪಾಸಿಟಿವ್ ಎನರ್ಜಿ ನಿಮಗೆ ಬರಬೇಕು. ಎಷ್ಟು ರೆಮಿಡಿ ಹೇಳಿದ್ದೀನೋ ಅದೆಲ್ಲ ನಿಮ್ಗೆ ಅರ್ಥ ಆಗಿ ವರ್ಕ್ ಆಗಬೇಕು. ಮತ್ತು ಇಲ್ಲಿ ಸಿಂಬಲ್ ಕೂಡ ಕೊಟ್ಟಿದ್ದೀನಿ ನಾನು ನಿಮಗೆ, ಅದರಿಂದನೂ ನಿಮ್ಗೆ ಹೆಲ್ಪ್ ಆಗಬೇಕು ಅಂದರೆ ಒಂದು ಸ್ವಲ್ಪ ನನಗೆ ನಿಮ್ಮ ಸಪೋರ್ಟ್ಗೆ ಅಂತ ಸ್ವಲ್ಪ ದಾನ ಮಾಡಿ. ಆ್ಯಂಡ್ ನಿಮ್ಮ ಹೆಸರು ಮತ್ತು ನಿಮ್ಮ ನೇಮ್ ನಾನು ವಾಟ್ಸಪ್ ನಂಬರ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅದಕ್ಕೆ ನೀವು ಒಂದು ಸ್ಕ್ರೀನ್ಶಾಟ್ ಕಳಿಸಿದ್ರೆ ನಾನು ಇದೇ ಬುಕ್ಕಲ್ಲಿ ನಿಮ್ಮ ಹೆಸರು ಬರ್ಕೊಂಡು ನೀವು ಎಷ್ಟು ರೂಪಾಯಿ ಕೊಟ್ಟಿದ್ದೀರೋ ಸೈಡ್ನಲ್ಲಿ ಇಲ್ಲಿ ಬರ್ಕೊತೀನಿ. ಇಲ್ಲಿ ಹಿಂದೆಗಡೆ ಇಷ್ಟೊಂದು ಖಾಲಿ ಇದೆಲ್ಲ ನಾನು ಪರ್ಸ್ನಲ್ ರೀಡಿಂಗ್ ತೊಗೊಂಡಿರೋದು ಹಿಂದೆಗಡೆ, ಸೊ ಅದು ತೋರ್ಸೋಕ್ಕಾಗಲ್ಲ.
ಯಾಕಂದ್ರೆ ನನ್ನ ಕ್ಲೈಂಟಿಂದ ನಾನು ಪರ್ಮಿಷನ್ ತೊಗೊಂಡಿಲ್ಲ ಇನ್ನು. ಸೊ ಹಾಗಾಗಿ ತೋರ್ಸೋಕ್ಕಾಗಲ್ಲ. ಸೊ ಇಲ್ಲಿ ನಾನು ಇಷ್ಟೊಂದು ಪೇಜಸ್ ಖಾಲಿ ಇದೆ, ನಾನು ಈ ಪೇಜ್ಗಳು ಬರ್ಕೊತೇನೆ. ನಿಮ್ಮ ಹೆಸರು, ನೀವೆಷ್ಟು ದಾನ ಮಾಡಿದ್ದೀರಾ ಅಂತ. ಓಕೆ, ಸೊ ಇಷ್ಟು ಹೇಳ್ತಾ ನಾನು ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಸದಾ ಚೆನ್ನಾಗಿರಿ. ಇಷ್ಟು ಹೇಳ್ತಾ ನಾನು ಮುಗಿಸ್ತೀನಿ. ಪೂಜಾ ಆರ್ಯವಂಶಿ ಪೂಜಾ ಅಂತ ಇಟ್ಟಿದ್ನಲ್ಲ, ಅದು ಚೇಂಜ್ ಮಾಡುವಂಥ ಮೆಸೇಜ್ ಬಂತು. ಅದಕ್ಕೆ ನಾನು ಪೂಜಾ ಆರ್ಯವಂಶಿ ಅಂತ ಇಟ್ಕೊ ಅಂತ ಬಂತು. ತಂದೆ ತಾಯಿ ಇಟ್ಟಿದ್ದ ಹೆಸರು ಫಸ್ಟು, ಆಮೇಲೆ ಆರ್ಯವಂಶಿ ಅಂತ. ಸೊ ಹಾಗಾಗಿ ನನ್ನ ಚಾನಲ್ ಹೆಸರು ಪೂಜಾ ಆರ್ಯವಂಶಿ ಟ್ಯಾರೋ ಅಂತ ಇವತ್ತು ಬೆಳಿಗ್ಗೆ ಚೇಂಜ್ ಮಾಡಿದೆ. ಯಾಕಂದ್ರೆ ನನಗೆ ಇಷ್ಟು ದಿವಸ ಈ ಥರದ್ರಲ್ಲಿ ನಾನು ಸ್ಟಡಿ ಮಾಡ್ತಾಯಿದ್ದೆ, ಹಾಗಾಗಿ ನೆನ್ನೆ ಬರೋಕ್ಕಾಗಲಿಲ್ಲ. ದಯವಿಟ್ಟು ಕ್ಷಮಿಸಿ ಪ್ಲೀಸ್. ಸೊ ಇಷ್ಟು ಹೇಳ್ತಾ ನಾನು ರೀಡಿಂಗ್ ಮುಗಿಸ್ತೀನಿ. ನಿಮ್ಮ ಎಲ್ರಿಗೂ ಒಳ್ಳೆಯದಾಗಲಿ. ವಿತ್ ಲಾಟ್ಸ್ ಆಫ್ ಪ್ರೀತಿ ಆ್ಯಂಡ್ ನಿಮ್ಗೆಲ್ರಿಗೂ ಒಂದು ಮರ್ಯಾದೆಯಿಂದ, ತುಂಬ ಮರ್ಯಾದೆ ಇದೆ ನಿಮ್ಮೆಲ್ರಿಗೂ ನನ್ನ ಮನಸ್ಸಲ್ಲಿ. ಇಷ್ಟು ಹೇಳ್ತಾ ನಾನು ರೀಡಿಂಗ್ ಮುಗಿಸ್ತೀನಿ. ನಿಮ್ಮ ಪ್ರೀತಿಯ ಪೂಜಾ ಆರ್ಯವಂಶಿ ಕಡೆಯಿಂದ ನಮಸ್ಕಾರ. ಗುಡ್ ನೈಟ್. ಬಾಯ್ ಬಾಯ್.